ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಂತಹ ಬೆನ್ನಲ್ಲೇ ಇತ್ತ ತುಮಕೂರಿನಲ್ಲಿ ಮತ್ತೆ ಲಿಂಕ್ ಕೆನಾಲ್ ಕಾಮಗಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ದು ಮಾಡ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಎಂಟಿ ಕೃಷ್ಣಪ್ಪ ಖಡಕ್ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ಹೇಮಾವತಿ ಲಿಂಕ್ ವಿಚಾರದಲ್ಲಿ ಯಾವುದೇ ರಾಜಿ ಆಗುವಂತಹ ಪ್ರಶ್ನೆಯೇ ಇಲ್ಲ. ಹೇಮಾವತಿ ನೀರನ್ನು ಮಾಗಡಿಗೆ ಬಿಟ್ಟರೆ ತುಮಕೂರು ರೈತರು ಎಲ್ಲಿ ಹೋಗ್ತಾರೆ ಅಂತ ಮಾಧ್ಯಮಗಳೊಂದಿಗೆ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಡಿಕೆಶಿಗೆ ಪ್ರಾಮಾಣಿಕತೆ ಇದ್ದರೆ ಲಿಂಕ್ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಲಿ, ಮಾಗಡಿಗೆ 3.68 MCFT ನೀರು ನೀಡಬೇಕು ಅಂತ ಹೇಳಿದ್ದೇವೆ. 7.5 TMC ನೀರು ಆ ನೀರನ್ನ ಎಲ್ಲಿಗೆ ಹೋಯಿತು ಅಂತ ಡಿಕೆ ಶಿವಕುಮಾರ್ ಈ ಬಗ್ಗೆ ಸ್ಪಷ್ಟನೆ ನೀಡಬೇಕು ಅಂತ ಇದೀಗ ತುರುವೇಕೆರೆ ಎಂಟಿ ಕೃಷ್ಣಪ್ಪ ಖಡಕ್ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ಈ ನೀರನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಜನರ ಮುಂದೆ ಬಹಿರಂಗಗೊಳಿಸುವಂತೆ ಆಗ್ರಹವನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ತುಮಕೂರು ಜಿಲ್ಲೆಯಿಂದ ರಾಮನಗರ ಭಾಗಕ್ಕೆ ಲಿಂಕ್ ಕೆನಾಲ್ ಮೂಲಕ ನೀರು ಹರಿಸೋದನ್ನ ಇಡೀ ಜಿಲ್ಲೆಯೇ ವಿರೋಧವನ್ನ ಮಾಡ್ತಾ ಇದೆ. ತುರುವೇಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ನಾನೇ ಮುಂದಿನ ಅಭ್ಯರ್ಥಿಯಾಗಿರ್ತೇನೆ, ಅದರಲ್ಲಿ ಯಾವುದೇ ತರಹದ ಅನುಮಾನವಿಲ್ಲ. ಈ ಬಾರಿಯೂ ಕೂಡ ತುರುವೇಕೆರೆಯಲ್ಲಿ ವರಿಷ್ಠರ ಆದೇಶದಂತೆ ಎಲೆಕ್ಷನ್ಗೆ ನಿಲ್ತೇನೆ. NDA ಅಭ್ಯರ್ಥಿಯಾಗಿ JDSನಿಂದಲೇ ಸ್ಪರ್ಧೆಯನ್ನು ಮಾಡ್ತೇನೆ ಅಂತ ಇದೀಗ ಎಂಟಿ ಕೃಷ್ಣಪ್ಪ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಆರಂಭವಾಗುತ್ತಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಟಿ ಕೃಷ್ಣಪ್ಪ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ಈ ಬಗ್ಗೆ ಮಾತನಾಡಿದ್ದಾರೆ, ನೋಡೋಣ. ಮಾಡಕ್ಕೆ ನಾವು ಬಿಡ್ಬೇಕಲ್ರಿ, ಅದಂಗೆ ಮಾಡ್ತಾರೆ. ಈ ಜನ ಎಲ್ಲ ಸತ್ತೋಯ್ತಾರ, ಸಾಯಿಸ್ತೀರಿ ನೀರಿಗೆ. ಏಮೋದಿ ನೀರು ಬೋದು ಎಲ್ಲೋಗ್ಬೇಕು ರೈತರಲ್ಲ, ಯಾಕೆ ತಗೊಂಡೋಗ್ತೀನಿ ನೀರು? ನಾನು ನಿಮ್ಗೆ ಹೇಳೋಕೆ ಬಯಸ್ತೀನಿ, ನಿಮ್ಮಲ್ಲಿ ಏನಾದ್ರು ಕಿಂಚತ್ತು ಪ್ರಾಮಾಣಿಕತೆ ಅಂತ ಇದ್ದರೆ ಈ ಲಿಂಕ್ ಎಲ್ಲ ಎಲ್ಲಿ ತಗೊಂಡೋಗ್ತೀನಿ ಅಂತ ಹೇಳಿ. ನೀವು ಎಲ್ಲಿ ಈಗ ಹುಡುಗರಿಗೆ ನಾನು ಭಾಳ ಸರಿ ಹೇಳಿದ್ದೀನಿ, 3.3 + 65 MCFT ಬಾಗಡಿಗೆ 368 MCFT ಕೊಡಬೇಕು. ಈಗ 7 TMC ನೀರು ತಗೋತಾ ಇದ್ದಾರೆ. ಮತ್ತು ಎಲ್ಲಿ ತಗೊಂಡೋಗ್ತೀರಿ ಹೇಳ್ಬೇಕಲ್ಲ ಜನ ಎಲ್ಲ, ಅದು ಮುಖ್ಯ. ಹೇಳ್ತಲ್ಲ ರಾಮನಗರಕ್ಕೆ ಮಾಡಿ ತಗೊಂಡೋಗ್ತೀವಿ ಅಂತ ಹೇಳೋರಲ್ಲ, ಹಂಗಂತ ಎಲ್ಲೂ ಹೇಳಿಲ್ಲ. ರಾಮನಗರ ಚನ್ನಪಟ್ಟಿಗೆ ಅಂತ ಎಲ್ಲೂ ಹೇಳಿಲ್ಲ. ಸ್ಟಿಲ್ ಟುಡೇ ಕುಣಿಗಲ್ ಅಂತ ಭಾಷಣ ಹೊಡಿತಾರೆ. ರಾಮನಗರ ಚನ್ನಪಟ್ಟಿ ಹೇಳಿಲ್ಲ. ಈಗಾಗಲೇ DPR ಆಗಿರುವಂಥ ತಮಗೆ ಮಾಹಿತಿನೂ ಇದೆ. ಎಲ್ಲ ಒಂದು ಕಡೆ ನೀರಾವರಿ ಅಧಿಕಾರಿಗಳ ಜೊತೆ ಕೂತ್ಕೊಂಡು ರಂಗನಾಥ್ ಅವರು DPR ಮಾಡ್ತಿರುವಂಥದ್ದು ಇದೆ. ಅವ್ರು ಏನಾರ ಮಾಡಿಕೊಳ್ಳಪ್ಪ, ಸಾಮಾಜಿಕ ಎಲ್ಲ ಸಾರ್ವಜನಿಕರಿಗೆ ಹೇಳ್ಬೇಕಲ್ಲ. ನೀವು ನನ್ನೊಬ್ಬ ಗೊತ್ತಾದ್ರೆ ಹಾಕಲ್ಲ. ಇದು ಸಾರ್ವಜನಿಕರ ಇಶ್ಯೂ. ತೆಂಗು ಅಡಿಕೆ ಬೆಳೆದು ಜೀವನ ಮಾಡ್ತಕ್ಕಂಥ ನಮ್ಮ ಈ ಜಿಲ್ಲೆ ಜನ ಬೇಜಾರಾಗಿ ತುರುವೇಕೆರೆ ಗುಬ್ಬಿ ನೀವು ನೀರು ತಗೊಂಡು ಹೋದ್ರೆ ನಾವು ಹೊಲಿಗೆ ಹೋಗ್ತೇವೆ, ರಾಗಿ ಬೆಳೆಯಕ್ಕೆ ಹೋಗ್ಬೇಕು. ಏನು ಮಾಡ್ಬೇಕಂದ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ, ಅಕ್ವೈರ್ ಮಾಡ್ಕೊಂಡಿದ್ದಾರೆ ರೈತರದು. ಬಿಡ್ರಿ, ನೋಟಿಸ್ ಕೊಟ್ರಿ ದೇವಲೋಕದ. ಈಗ ಮೊನ್ನೆ ಪರಮೇಶ್ವರ್ ಹೇಳಿದ್ರು ಇದು ಕ್ಯಾಬಿನೆಟ್ ಡಿಸಿಷನ್ ಅಂತ. ನಾನು ಅಲ್ಲೇ ರಿಯಾಕ್ಟ್ ಮಾಡಿದ್ದೆ, ಈಗಲೂ ರಿಯಾಕ್ಟ್ ಮಾಡ್ತೀನಿ. ಏನು ಯಡಿಯೂರಪ್ಪನವ್ರದ್ದು ಕ್ಯಾಬಿನೆಟ್ ಅಲ್ವಾ, ಇದು ದೇವಲೋಕದ ಕ್ಯಾಬಿನೆಟ್. ಇವ್ರು ನಮ್ಮ ಕ್ಯಾಬಿನೆಟ್ ತಾನೆ, MLAಗಳ ಕ್ಯಾಬಿನೆಟ್. ಅವರು ರದ್ದು ಮಾಡ್ಬೇಕ, ಇವ್ರು ಯಾಕೆ ಮಾಡಬೇಕು? ಇವರು ರದ್ದು ಮಾಡಿ ಹಂಗೂ ಕಾಮಗಾರಿ ಮಾಡ್ತಾರೆ ಅಂದರೆ ಕೃಷ್ಣಪ್ಪ ಅವರ ಏನು ಮಾಡ್ತಾರೆ? ಆಗ ಕೃಷ್ಣಪ್ಪ ಏನು ಮಾಡ್ತಾರೆ ಅಂತ ಕಾದು ನೋಡು. ನಮ್ಮ ಹೋರಾಟ ನಿರಂತರ, ಅದರಲ್ಲೇನು ರಾಜಿ ಇಲ್ಲ. ನನಗೆ ಕಳೆದ ಸೋಮವಾರ ಮೀಟಿಂಗ್ ಕರೆದಿದ್ರು ನಮ್ಮ ಸುರೇಶ್ ಗೌಡ್ರಿಗೂ ನನಗೆಲ್ಲ. ನಾನು ಬರೋಲ್ಲ ಅಂತ ಹೇಳಿದೆ. ಸುರೇಶ್ ಗೌಡ್ರಿಗೆ ಮೀಟಿಂಗ್ ಹೋಗ್ಬೋದು, ಅವ್ರಿಗೆ ಕೇಳಿ ಏನಾಯ್ತು ಅಂತ.